ಕಾಡಿನ ಕಾಟೇಜ್ನಲ್ಲಿ ಧೃತಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಟೇಬಲ್ ಮೇಲಿಟ್ಟಿದ್ದಳು. ಶೌರ್ಯ ಬಂದು ಸದ್ದಿಲ್ಲದೆ ಕುಳಿತು ತಿಂದನು. ಇಬ್ಬರ ನಡುವೆ ಅದೇ ಮುನಿಸಿನ ಮೌನವಿತ್ತು. ಊಟ ಮುಗಿದ ತಕ್ಷಣ ಶೌರ್ಯ ಮ್ಯಾಪ್ ಎತ್ತಿಕೊಂಡು, ಇವತ್ತು ಪ್ರಾಜೆಕ್ಟ್ನ ಮೇನ್ ಬೌಂಡರಿ ಲೈನ್ ಮಾರ್ಕ್ ಮಾಡಬೇಕು. ಜ್ವರ ಇಳಿದಿದೆ ಅಲ್ವಾ, ಡ್ರಾಮಾ ಮಾಡದೆ ನನ್ನ ಹಿಂದೆ ಬಾ ಎಂದನು ಕಟುವಾಗಿ. ನಾನು ಯಾವುದೇ ಡ್ರಾಮಾ ಮಾಡಲ್ಲ ಸರ್, ನಡೆಸಿ ನಿಮ್ಮ ಹಾದಿ ಎಂದು ಧೃತಿ ತನ್ನ ಬ್ಯಾಗ್ ಎತ್ತಿಕೊಂಡಳು. ಇಬ್ಬರು ಮತ್ತೆ ಕಾಡಿನ ದಟ್ಟವಾದ ಹಾದಿಯಲ್ಲಿ ಹೆಜ್ಜೆ ಇಟ್ಟರು. ಇಬ್ಬರ ನಡುವಿನ ಅಹಂಕಾರ ಮತ್ತು ಅಭಿಮಾನದ ಹೋರಾಟ ಆ ಬಿಡದಿಯ ಅರಣ್ಯದಲ್ಲಿ ಮತ್ತೊಂದು ರೋಚಕ ತಿರುವಿಗೆ ಸಿದ್ಧವಾಗುತ್ತಿತ್ತು. ಕಾಡಿನ ದಟ್ಟ ಹಸಿರಿನ ನಡುವೆ ಸೂರ್ಯನ ಬಿಸಿಲು ನಿಧಾನವಾಗಿ ತನ್ನ ತಾಪವನ್ನು ಹೆಚ್ಚಿಸುತ್ತಿತ್ತು. ನೆಲದ ಮೇಲಿದ್ದ ಒದ್ದೆ ಮಣ್ಣು ಒಣಗಿ ಕಾಡಿನ ಹಾದಿ ಈಗ ಕಲ್ಲು ಮುಳ್ಳುಗಳಿಂದ ಕಠಿಣವಾಗಿ ಮಾರ್ಪಾಟಾಗಿತ್ತು. ಶೌರ್ಯ ತನ್ನ ಕೈಯಲ್ಲಿದ್ದ GPS ಟ್ರ್ಯಾಕರ್ ಮತ್ತು ಡಿಜಿಟಲ್ ಬೌಂಡ್ರಿ ಗೇಜ್ ಹಿಡಿದು ಗರಗರನೆ ಮುಂದೆ ನಡೆಯುತ್ತಿದ್ದ. ಧೃತಿ ತಲೆಯ ಮೇಲೆ ಸೀರೆಯ ಸೆರಗನ್ನು ಸ್ವಲ್ಪ ಹೊದ್ದುಕೊಂಡು ಹೆರಿಟೇಜ್ ರೆಸಾರ್ಟ್ನ ಲೆವೆಲಿಂಗ್ ಶೀಟ್ಸ್ ಹಿಡಿದು ಅವನನ್ನು ಹಿಂಬಾಲಿಸುತ್ತಿದ್ದಳು. ಇಬ್ಬರ ನಡುವೆ ಬೆಳಗಿನ ಜಗಳದ ನಂತರ ಒಂದು ಸಣ್ಣ ಮಾತು ಆಡಿರಲಿಲ್ಲ. ವಾತಾವರಣದಲ್ಲಿ ಕಾಡಿನ ಬಿಸಿಲಿಗಿಂತ ಇವರಿಬ್ಬರ ನಡುವಿನ ಬಿಗುವಿನ ತಾಪವೇ ಹೆಚ್ಚಾಗಿತ್ತು. ಶೌರ್ಯ ಒಂದು ಬೃಹತ್ ತೇಗರ ಮರದ ಬುಡದಲ್ಲಿ ನಿಂತು ತನ್ನ GPS ಸ್ಕ್ರೀನ್ ನೋಡಿ ಗಡುಸಾಗಿ ಹೇಳಿದ, ಧೃತಿ, ಆ ಲೆವೆಲಿಂಗ್ ಶೀಟ್ ಕೊಡು. ಇಲ್ಲಿಂದ ಈಸ್ಟರ್ನ್ ಬ್ಲೂ ಪ್ರಿಂಟ್ನ ಮೇನ್ ಕನೆಕ್ಟಿಂಗ್ ವಾಲ್ ಬರಬೇಕು. ಬೌಂಡ್ರಿ ಲೈನ್ ಕರೆಕ್ಟಾಗಿ ಮಾರ್ಕ್ ಮಾಡು. ಧೃತಿ ಶೀಟನ್ನು ಅವನ ಕೈಗೆ ಕೊಡದೆ ತಾನೇ ಒಮ್ಮೆ ಚೆಕ್ ಮಾಡಿದಳು. ಅವಳ ಇಂಜಿನಿಯರಿಂಗ್ ಮೆದುಳು ತಕ್ಷಣ ಅಲರ್ಟ್ ಆಯಿತು. ಸರ್, ಈ ಜಾಗದಲ್ಲಿ ಮೇನ್ ವಾಲ್ ಕಟ್ಟೋಕೆ ಬರಲ್ಲ. ಮ್ಯಾಪ್ ಪ್ರಕಾರ ಇಲ್ಲಿ ಮಣ್ಣಿನ ಸವೆತ ಜಾಸ್ತಿ ಇದೆ. ನಿನ್ನೆ ರಾತ್ರಿ ಬಿದ್ದ ಮಳೆಗೆ ಈ ಜಾಗ ಎಷ್ಟು ಜಾರುತ್ತಿದೆ ಅಂತ ನೀವೇ ನೋಡ್ತಿದ್ದೀರಾ. ಇಲ್ಲಿ ವಾಲ್ ಕಟ್ಟಿದ್ರೆ ಇಡೀ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ. ಶೌರ್ಯ ತನ್ನ ಸನ್ಗ್ಲಾಸ್ ಅನ್ನು ತಟ್ಟನೆ ತೆಗೆದು ಅವಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ್ದ. ಧೃತಿ ಹೆಗ್ಡೆ, ನಾನು ಈ ಪ್ರಾಜೆಕ್ಟ್ಗಾಗಿ 3 ವರ್ಷ ರಿಸರ್ಚ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ಸ್ ಕೊಟ್ಟಿರೋ ಪ್ಲ್ಯಾನ್ ಇದು. ನಿನ್ನ ಈ ಗೋಲ್ಡ್ ಮೆಡಲ್ ಥಿಯರಿ ಜ್ಞಾನದ ಆಫೀಸ್ ಸೀಟಲ್ಲೇ ಬಿಟ್ಟು ಬರಬೇಕಿತ್ತು. ನಾನು ಹೇಳಿದ ಜಾಗದಲ್ಲೇ ಮಾರ್ಕಿಂಗ್ ಆಗಬೇಕು ಅಷ್ಟೇ. ಧೃತಿಗೆ ಸಿಟ್ಟು ನೆತ್ತಿಗೇರಿತ್ತು. ಅವಳು ಆ ಶೀಟ್ಗಳನ್ನು ಟೇಬಲ್ ಥರ ಇದ್ದ ಒಂದು ಬಂಡೆಯ ಮೇಲೆ ಜೋರಾಗಿ ಅಪ್ಪಳಿಸಿದ್ದಳು. ನಿಮ್ಮ ಆ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ಸ್ ಇಲ್ಲಿ ಬಂದು ಬಿಸಿಲಿನಲ್ಲಿ ನಿಂತು ಮಣ್ಣು ಚೆಕ್ ಮಾಡಿಲ್ಲ ಸರ್. ಗ್ರೌಂಡ್ ರಿಯಾಲಿಟಿ ಬೇರೆ ಇರುತ್ತೆ. ಅಹಂಕಾರದಿಂದ ಬಿಸ್ನೆಸ್ ಮಾಡಬಹುದು, ಆದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡೋಕೆ ಬರಲ್ಲ. ನಾನು ತಪ್ಪು ಮಾರ್ಕಿಂಗ್ ಮಾಡಲ್ಲ. ನನ್ನಿಂದ ಈ ಕೆಲಸ ಆಗಲ್ಲ. ವಾಟ್? ಶೌರ್ಯ ಅವಳ ಹತ್ತಿರ ಹೆಜ್ಜೆ ಇಟ್ಟ. ಅವನ 6 ಅಡಿ ಎತ್ತರದ ಕಟ್ಟುಮಸ್ತಾದ ದೇಹದ ಗಾಂಭೀರ್ಯ ಅವಳನ್ನು ಹೆದರಿಸಲು ನೋಡಿತ್ತು. ನನ್ನ ಎದುರು ನಿಂತು ಕೆಲಸ ಮಾಡಲ್ಲ ಅಂತ ಹೇಳೋ ಧೈರ್ಯ ನಿನಗೆ ಎಲ್ಲಿಂದ ಬಂತು? ನೀನು ನನ್ನ ಅಸಿಸ್ಟೆಂಟ್ ಅನ್ನೋದನ್ನು ಮರಿಬೇಡ. ಅಸಿಸ್ಟೆಂಟ್ ಸರ್, ಜೀತದ ಆಳಲ್ಲ. ತಪ್ಪು ಅಂತ ಗೊತ್ತಿದ್ದು ಹೂ ಅನ್ನೋಕೆ ನಾನು ನಿಮ್ಮ ಆಫೀಸ್ನ ಬೇರೆ ಚಮಚಗಳ ಥರ ಅಲ್ಲ. ಧೃತಿ ಕಣ್ಣು ಮಿಟುಕಿಸದೆ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದಳು. ಶೌರ್ಯ ಅವಳ ಆ ಅಲುಗಾಡದ ಸ್ವಾಭಿಮಾನವನ್ನು ನೋಡಿ ಒಳಗೊಳಗೆ ದಿಕ್ಕು ತೋಚದಂತಾಗಿದ್ದ. ಇತ್ತ ಬೆಂಗಳೂರಿನ ವರ್ಧನ್ ಆಫೀಸ್ನ 8ನೇ ಮಹಡಿಯ ಡಿಸೈನಿಂಗ್ ವಿಂಗ್ನಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತಿದ್ದ ಭವ್ಯಳಿಗೆ ಕೆಲಸದ ಮೇಲೆ ಗಮನವೇ ಇರಲಿಲ್ಲ. ಅವಳು ಪದೇ ಪದೇ ತನ್ನ ಫೋನ್ ಚೆಕ್ ಮಾಡ್ತಿದ್ಲು. ಅಷ್ಟರಲ್ಲಿ ಸಂತು ತನ್ನ ಕೈಯಲ್ಲಿದ್ದ ಫೈಲನ್ನು ಅವಳ ಟೇಬಲ್ ಮೇಲೆ ಬಿಸಾಕಿ ಚೇರ್ ಎಳೆದುಕೊಂಡು ಕುಳಿತ. ಏನೇ ಭವ್ಯ, ಇನ್ನೂ ನೆಟ್ವರ್ಕ್ ಬಂದಿಲ್ವಾ? ನಿಮ್ಮ ಝಾನ್ಸಿ ರಾಣಿ ಕಾಡಿಂದ ಫೋನ್ ಮಾಡಲೇ ಇಲ್ವಾ? ಇಲ್ಲ ಕಣೋ ಸಂತು, ಇವತ್ತು 2ನೇ ದಿನ. ನನಗಂತೂ ಆಫೀಸ್ನಲ್ಲಿ ಧೃತಿ ಇಲ್ಲದೆ ಒಂಟಿ ಅನ್ನಿಸ್ತಿದೆ. ಆ ಸೈಕೋ ಬಾಸ್ ಅವಳನ್ನು ಹೇಗೆ ಸತಾಯಿಸ್ತಿದ್ದಾನೋ ಏನೋ ಎಂದು ಭವ್ಯ ಬೇಸರದಿಂದ ಕಣ್ಣು ಕೆಂಪು ಮಾಡಿಕೊಂಡಳು. ಮಾಧುರಿ ಕಾಫಿ ಮಗ್ ಹಿಡಿದು ಇವರ ಹತ್ತಿರ ಬಂದು ಕಣ್ಣು ಹೊಡೆದಳು. ಭವ್ಯ, ನೀನು ಯಾಕೆ ಅಷ್ಟೊಂದು ಆತಂಕ ಪಡ್ತೀಯಾ? ಇವತ್ತು ಬೆಳಗ್ಗೆ ನಾನು ಕಿರಣ್ ಸರ್ ರೂಮ್ ಕಡೆ ಹೋಗಿದ್ದೆ. ಕಿರಣ್ ಸರ್ ಯಾರ ಹತ್ತಿರನೋ ಫೋನ್ನಲ್ಲಿ ಹೇಳ್ತಿದ್ರು, ಬಾಸ್ ನಿನ್ನೆ ರಾತ್ರಿ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಹೋಗಿ ಡ್ರೈವರ್ ರಾಮುಗೆ ಫೋನ್ ಮಾಡಿ ಕಾಟೇಜ್ನ ಫಸ್ಟ್ ಏಡ್ ಕಿಟ್ನಲ್ಲಿರೋ ಜ್ವರದ ಮಾತ್ರೆಗಳು ಎಲ್ಲಿದೆ ಅಂತ ಕೇಳಿ ಬೈದಿದ್ದಾರೆ ಅಂತೆ. ಅಂದರೆ ಕಾಡಿನಲ್ಲಿ ನಮ್ಮ ಬಾಸ್ ಯಾರೋ ಒಬ್ಬರಿಗೆ ಆರೈಕೆ ಮಾಡ್ತಿದ್ದಾರೆ. ಅಲ್ಲಿ ಧೃತಿ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳೋ? ಭವ್ಯಾಳ ಕಣ್ಣುಗಳು ಅರಳಿದವು. ವಾರ್ಡ್, ಧೃತಿಗೆ ಜ್ವರ ಬಂದಿದೆಯಾ? ಅಯ್ಯೋ ದೇವ್ರೆ! ಸಂತು ಜೋರಾಗಿ ನಕ್ಕ. ಅಯ್ಯೋ ಭವ್ಯ, ನೀನು ಉಲ್ಟಾ ಯೋಚನೆ ಮಾಡ್ತಿದ್ದೀಯಾ. ನಮ್ಮ ಹಿಟ್ಲರ್ ಬಾಸ್ ಇಡೀ ರಾತ್ರಿ ನಿದ್ದೆಗೆಟ್ಟು ಧೃತಿ ಮೇಡಮ್ಗೆ ಮಾತ್ರೆ ಕೊಟ್ಟಿದ್ದಾರೆ ಅಂದರೆ ಆಫೀಸ್ನ ಆ ಕಲ್ಲು ದ್ರವ ಕರಗ್ತಾ ಇದೆ ಅಂತಾನೆ ತಾನೇ ಅರ್ಥ? ಮಾಧುರಿ ಮೇಡಮ್, ಈ ಸ್ಟೋರಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಿದೆ ನೋಡಿ. ಸುಮ್ಮನಿರು ಸಂತು. ಬಾಸ್ ವಾಪಸ್ ಬಂದ ಮೇಲೆ ಈ ಗಾಸಿಪ್ ಗೊತ್ತಾದರೆ ಇಡೀ ಡಿಪಾರ್ಟ್ಮೆಂಟ್ಗೆ ಲಾಕ್ ಹಾಕ್ತಾರೆ.
ಎಂದು ಭವ್ಯ ನಗುತ್ತಲೇ ಸಂತೂನ ತಲೆಗೆ ಫೈಲ್ನಿಂದ ಮೆಲ್ಲಗೆ ಹೊಡೆದಳು. ಮೂವರ ನಡುವಿನ ಈ ಸಣ್ಣ ಹಾಸ್ಯ ಆಫೀಸ್ನ ಗಂಭೀರತೆಯ ನಡುವೆಯೂ ಧೃತಿಯ ಮೇಲಿನ ಪ್ರೀತಿಯನ್ನು ಎದ್ದು ತೋರಿಸುತ್ತಿತ್ತು. ಕಾಡಿನಲ್ಲಿ ಸಂಜೆ 5:30 ಆಗುತ್ತಾ ಬಂದಾಗ ಆಕಾಶ ಮತ್ತೆ ಕಪ್ಪಾಗಲು ಶುರು ಮಾಡಿತ್ತು. ಇಡೀ ದಿನದ ಜಗಳ ಮಾರ್ಕಿಂಗ್ ಕಿತ್ತಾಟದಿಂದ ಇಬ್ಬರು ಸುಸ್ತಾಗಿದ್ದರು. ಕೊನೆಗೂ ಧೃತಿ ಹೇಳಿದ ಜಾಗದಲ್ಲೇ ಮಣ್ಣಿನ ಟೆಸ್ಟಿಂಗ್ ನಡೆಸಿ ಶೌರ್ಯ ತಾನೇ ಮುನಿಸಿನಿಂದ ಒಪ್ಪಿಕೊಂಡು ಬೌಂಡ್ರಿ ಲೈನ್ ಚೇಂಜ್ ಮಾಡಿದ್ದ. ಆದರೆ ಅದನ್ನು ನೇರವಾಗಿ ಒಪ್ಪಿಕೊಳ್ಳುವ ಸೌಜನ್ಯ ಅವನಿಗೆ ಇರಲಿಲ್ಲ. ಕಾಟೇಜ್ ಕಡೆಗೆ ವಾಪಸ್ ಬರುವಾಗ ಧೃತಿ ಹಿಂದೆ ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದಳು. ಇಡೀ ದಿನದ ಬಿಸಿಲು ಮತ್ತು ನಿನ್ನೆಯ ಜ್ವರದ ಆಯಾಸ ಅವಳ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಅವಳ ಒಂದು ಸಣ್ಣ ಒಣಗಿದ ರೆಂಬೆಗೆ ಕಾಲು ತಾಗಿ ಜರ್ರನೆ ಜಾರಿದಳು. ಅವಳು ಬೀಳುವ ಮುನ್ನವೇ ಶೌರ್ಯ ಹಿಂದೆ ತಿರುಗಿ ಅವಳ ಬಲಗೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳನ್ನು ಕೆಳಗೆ ಬೀಳದಂತೆ ತಡೆದು ನಿಲ್ಲಿಸಿದ್ದ. ಧೃತಿ ತನ್ನ ಕೈಯನ್ನು ತಕ್ಷಣ ಹಿಂದೆ ತೆಗೆದುಕೊಳ್ಳಲು ಯತ್ನಿಸುತ್ತಾ, ನಾನೇ ನಡಿತೀನಿ ಸರ್, ಬಿಡಿ ಎಂದಳು ಮುನಿಸಿನಿಂದ. ಶೌರ್ಯ ಅವಳ ಕೈಯನ್ನು ಬಿಡದೆ ಕಣ್ಣುಗಳನ್ನು ಕಿರಿದು ಮಾಡಿ ಹೇಳಿದ, ನಿನ್ನ ಈ ಅತಿಯಾದ ಸ್ವಾಭಿಮಾನದಿಂದ ಇವತ್ತು ಕಾಡಿನಲ್ಲಿ ಇನ್ನೊಂದು ಸಾರಿ ಬಿದ್ದರೆ ನಾನಂತೂ ಇಡೀ ರಾತ್ರಿ ನಿನ್ನ ಆರೈಕೆ ಮಾಡೋಕೆ ತಯಾರಿಲ್ಲ. ಸುಮ್ಮನೆ ಕೈ ಹಿಡ್ಕೊಂಡು ನಡೆ. ಅವನ ಧ್ವನಿಯಲ್ಲಿ ಕೋಪವಿತ್ತಾದರೂ ಆ ಒರಟು ಮಾತಿನ ಹಿಂದೆ ಅವಳ ಮೇಲಿನ ಕಾಳಜಿ ಸ್ಪಷ್ಟವಾಗಿತ್ತು. ಧೃತಿ ಮರು ಮಾತನಾಡದೆ ತನ್ನ ಕೈಯನ್ನು ಅವನ ಬಲವಾದ ಹಿಡಿತದಲ್ಲೇ ಇರಲು ಬಿಟ್ಟಳು. ಆ ಕಾಡಿನ ಒಂಟಿ ಹಾದಿಯಲ್ಲಿ ಕತ್ತಲೆ ಆವರಿಸುತ್ತಿದ್ದ ಸಂಜೆಯ ತಂಗಾಳಿಯಲ್ಲಿ ಇಬ್ಬರು ಸೌಂಡ್ ಇಲ್ಲದೆ ಕಾಟೇಜ್ ಕಡೆಗೆ ಹೆಜ್ಜೆ ಇಟ್ಟರು. ಇಬ್ಬರ ನಡುವಿನ ಮನಸ್ಸಿನಲ್ಲೇ ಒಂದು ಅಸ್ಪಷ್ಟವಾದ ಕೆಮಿಸ್ಟ್ರಿ ವರ್ಕ್ ಆಗ್ತಿತ್ತು. ಕಾಟೇಜ್ ತಲುಪಿದ ತಕ್ಷಣ ಧೃತಿ ಕಿಚನ್ ಒಳಗೆ ಹೋಗಿ ಒಲೆ ಹಚ್ಚಿದಳು. ಶೌರ್ಯ ಹೊರಗೆ ಲಿವಿಂಗ್ ರೂಮ್ನಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ ಕುಳಿತಿದ್ದ. ಧೃತಿ ತರಕಾರಿ ಕತ್ತರಿಸುವಾಗ ಚಾಕುವಿನಿಂದ ಅವಳ ಬಲಗೈ ಹೆಬ್ಬೆರಳಿಗೆ ಸಣ್ಣದಾಗಿ ಕಟ್ಟಾಗಿ ರಕ್ತ ಬರಲು ಶುರು ಮಾಡಿತ್ತು. ಹಾ ಎಂದು ಅವಳು ಮೆಲ್ಲಗೆ ಉದ್ಗರಿಸಿದ್ದಳು. ಶೌರ್ಯನ ಕಿವಿ ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ಅವನು ತಕ್ಷಣ ಲ್ಯಾಪ್ಟಾಪ್ ಮುಚ್ಚಿ ಕಿಚನ್ ಒಳಗೆ ಬಂದ. ಅವಳ ಬೆರಳಿನಿಂದ ರಕ್ತ ಬರುತ್ತಿರುವುದನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಆತಂಕ ಮೂಡಿತ್ತು. ಅವನು ತಕ್ಷಣ ತಾನು ತಂದಿದ್ದ ಫಸ್ಟ್ ಏಡ್ ಬಾಕ್ಸಿಂದ ಆಂಟಿಸೆಪ್ಟಿಕ್ ಕ್ರೀಮ್ ಮತ್ತು ಬ್ಯಾಂಡ್ ಏಡ್ ತಂದು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ. ನಾನು ಹೇಳಿಲ್ವಾ ಕೆಲಸದಲ್ಲಿ ಪರ್ಫೆಕ್ಷನ್ ಇರಬೇಕು ಅಂತ, ತರಕಾರಿ ಹೆಚ್ಚೋಕ್ಕೂ ಬರಲ್ಲ ನಿನಗೆ ಎಂದು ಬೈಯುತ್ತಲೇ ಅತ್ಯಂತ ಜಾಗ್ರತೆಯಿಂದ ಅವಳ ಗಾಯಕ್ಕೆ ಕ್ರೀಮ್ ಹಚ್ಚಿ ಬ್ಯಾಂಡೇಡ್ ಸುತ್ತಿದ್ದ. ಧೃತಿ ಅವನ ಮುಖವನ್ನೇ ನೋಡುತ್ತಿದ್ದಳು. ಇಷ್ಟು ಹತ್ತಿರದಿಂದ ಅವನ ಗಂಭೀರವಾದ ತೀಕ್ಷ್ಣವಾದ ಕಣ್ಣುಗಳನ್ನು ನೋಡಿದಾಗ ಅವಳ ಎದೆಯೊಳಗೆ ಏನೋ ಹೊಸ ಭಾವನೆ ಮೂಡಿತ್ತು. ಅವಳು ಮೆಲ್ಲಗೆ ತನ್ನ ಕೈಯನ್ನು ಹಿಂತೆಗೆದುಕೊಂಡಳು. ನೀವು ಬರೀ ಬೈಯೋದನ್ನೇ ಕಲಿಯಬೇಡಿ ಸರ್, ಒಮ್ಮೆಯಾದರೂ ಮನುಷ್ಯರ ಥರ ಪ್ರೀತಿಯಿಂದ ಮಾತಾಡೋದನ್ನು ಕಲಿಯಿರಿ ಎಂದಳು. ಮುನಿಸಿನ ನಗುವಿನೊಂದಿಗೆ ಶೌರ್ಯ ಏನೂ ಮಾತನಾಡದೆ ತಿರುಗಿ ನಡೆದ. ಕಥೆಯ ಈ 2ನೇ ದಿನದ ಅಂತ್ಯದಲ್ಲಿ ಇಬ್ಬರ ನಡುವಿನ ದ್ವೇಷದ ಒರಟುತನ ಸವೆದು ಹೋಗ್ತಿತ್ತು. ಆದರೆ 3ನೇ ದಿನ ಮುಂಜಾನೆ ಇವರಿಬ್ಬರಿಗೂ ಕಾಯುತ್ತಿದ್ದ ಆ ಅತಿ ದೊಡ್ಡ ಅನಿರೀಕ್ಷಿತ ಟ್ವಿಸ್ಟ್ ಇಡೀ ಪ್ರಾಜೆಕ್ಟ್ ಅನ್ನೇ ಬುಡಮೇಲು ಮಾಡಲ ಟಾರ್ಗೆಟ್ ಇತ್ತು. ಕಾಡಿನ ಕೊನೆಯ ಮುಂಜಾನೆ ಅತ್ಯಂತ ತಂಪಾಗಿ ದಟ್ಟವಾದ ಮಂಜಿನ ಮುಸುಕಿನೊಂದಿಗೆ ಆರಂಭವಾಯಿತು. ಹಕ್ಕಿಗಳ ಚಿಲಿಪಿಲಿ ಧ್ವನಿಯು ಇಂದು ಸ್ವಲ್ಪ ಕಮ್ಮಿ ಇದ್ದಂತೆ ಭಾಸವಾಗ್ತಿತ್ತು. ಧೃತಿ ಬೆಳಗ್ಗೆ ಬೇಗನೆ ಎದ್ದು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದಳು. 3 ದಿನಗಳ ಈ ಒಂಟಿ ಕಾಡಿನ ಜರ್ನಿ ಮುಗಿಸಿ ಇವತ್ತು ಬೆಂಗಳೂರಿಗೆ ವಾಪಸ್ ಹೋಗಬೇಕು ಎಂಬ ನೆಮ್ಮದಿ ಅವಳ ಮುಖದಲ್ಲಿತ್ತು. ಅವಳು ಕಿಚನ್ ಒಳಗೆ ಹೋಗಿ ಶೌರ್ಯನಿಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿ ಟೇಬಲ್ ಮೇಲಿಟ್ಟಿದ್ದಳು. ಶೌರ್ಯ ಕೂಡ ತನ್ನ ಬ್ಯಾಗ್ ಹಿಡಿದು ಫ್ರೆಶ್ ಅಪ್ ಆಗಿ ರೂಮ್ನಿಂದ ಹೊರಗೆ ಬಂದಿದ್ದ. ಅವನು ಕಾಫಿ ಕಪ್ ಕೈಗೆತ್ತಿಕೊಂಡು ಒಂದು ಸಿಪ್ ತೆಗೆದುಕೊಂಡ ತಕ್ಷಣವೇ ಪಟಪಟ ಧಮ್ ಧಮ್ ಎಂದು ಕಾಟೇಜ್ನ ಹೊರಗಿನ ಗಾಜಿನ ಕಿಟಕಿಯ ಮೇಲೆ ಯಾರೋ ಜೋರಾಗಿ ಬಡಿಯುವ ಸದ್ದು ಕೇಳಿಸಿತ್ತು. ಇಬ್ಬರು ಒಂದೇ ಬಾರಿಗೆ ಬೆಚ್ಚಿಬಿದ್ದರು. ಯಾರದು ಈ ಸಮಯದಲ್ಲಿ? ಶೌರ್ಯ ಕಾಫಿ ಕಪ್ ಕೆಳಗಿಟ್ಟು ಗಂಭೀರವಾಗಿ ಬಾಗಿಲಿನ ಕಡೆಗೆ ಹೆಜ್ಜೆ ಇಟ್ಟ. ಧೃತಿ ಕೂಡ ಆತಂಕದಿಂದ ಅವನ ಹಿಂದೆ ನಡೆದಳು. ಶೌರ್ಯ ಬಾಗಿಲು ತೆರೆಯುತ್ತಿದ್ದಂತೆ ಹೊರಗೆ ಕಾಕಿ ಯೂನಿಫಾರ್ಮ್ ಧರಿಸಿದ್ದ ಇಬ್ಬರು ಗಡುಸಾದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ಹಿಂದೆ 4-5 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಗಂಭೀರ ಮುಖ ಹೊತ್ತು ನಿಂತಿದ್ದರು. ಅವರ ಕೈಯಲ್ಲಿ ಅಧಿಕೃತ ಸೀಲ್ ಇರುವ ಕಾಗದ ಪತ್ರಗಳಿದ್ದವು. ನೀವು ಶೌರ್ಯವರ್ಧನ್ ತಾನೇ? ವರ್ಧನ್ ಗ್ರೂಪ್ ಆಫ್ CEO ಒಬ್ಬ ಅಧಿಕಾರಿ ಗಡಸು ಧ್ವನಿಯಲ್ಲಿ ಕೇಳಿದರು. ಹೌದು, ನಾನೇ. ಏನಾಗಬೇಕು? ಶೌರ್ಯ ತನ್ನ ಎಂದಿನ CEO ಗತ್ತಿನಲ್ಲಿ ಕೇಳಿದ. ಅಧಿಕಾರಿ ತನ್ನ ಕೈಲಿದ್ದ ನೋಟಿಸ್ ಅನ್ನು ಶೌರ್ಯನ ಮುಂದೆ ಹಿಡಿದು ಹೇಳಿದರು. ಸರ್, ನಿಮ್ಮ ಈ ಹೆರಿಟೇಜ್ ರೆಸಾರ್ಟ್ ಪ್ರಾಜೆಕ್ಟ್ ನಡೆಯುತ್ತಿರೋ ಈ ಇಡೀ ಸೈಟನ್ನು ಅರಣ್ಯ ಇಲಾಖೆ ತಕ್ಷಣದಿಂದ ಜಪ್ತಿ ಮಾಡ್ತಿದೆ. ಈ ಜಾಗ ರಿಸರ್ವ್ಡ್ ಎಲಿಫೆಂಟ್ ಕಾರಿಡಾರ್ ವ್ಯಾಪ್ತಿಗೆ ಬರುತ್ತೆ ಅಂತ ಸರ್ಕಾರದ ಹೊಸ ಆದೇಶ ಬಂದಿದೆ.
ಇನ್ಮೇಲೆ ಇಲ್ಲಿ ಒಂದು ಇಟ್ಟಿಗೆ ಇಡೋಕ್ಕೂ ಪರ್ಮಿಷನ್ ಇಲ್ಲ. ನಿಮ್ಮ ಇಡೀ ಪ್ರಾಜೆಕ್ಟ್ ಬ್ಯಾನ್ ಆಗಿದೆ. ಅಧಿಕಾರಿಯ ಮಾತು ಕೇಳಿ ಶೌರ್ಯನಿಗೆ ಇಡೀ ಭೂಮಿಯೇ ಕುಸಿದಂತಾಗಿತ್ತು. 3 ವರ್ಷಗಳ ಶ್ರಮ, ಕೋಟ್ಯಾಂತರ ರೂಪಾಯಿಗಳ ಬಂಡವಾಳ, ಅವನ ಅಜ್ಜಿಯ ಕೊನೆಯ ಆಸೆ ಎಲ್ಲವೂ ಒಂದೇ ಸೆಕೆಂಡ್ನಲ್ಲಿ ಬುಡಮೇಲು ಆಗುವ ಮುನ್ಸೂಚನೆ ಸಿಕ್ಕಿತ್ತು. ಅವನ ಕಣ್ಣುಗಳು ಕ್ರೋಧದಿಂದ ಕೆಂಪಗಾದವು. ಅವನು ಆ ನೋಟಿಸ್ ಅನ್ನು ಕಿತ್ತುಕೊಂಡು ಒಮ್ಮೆ ಕಣ್ಣಾಡಿಸಿದ್ದ. ವಾಟ್ ನಾನ್ಸೆನ್ಸ್! ನಾನು ಈ ಜಾಗಕ್ಕೆ ಎಲ್ಲ ತರಹದ NOC ಮತ್ತು ಪರಿಸರ ಇಲಾಖೆಯ ಪರ್ಮಿಷನ್ ತಗೊಂಡೇ ಕೆಲಸ ಶುರು ಮಾಡಿರೋದು. ಈಗ ಬಂದು ದಿಢೀರಂತ ಬ್ಯಾನ್ ಅಂದರೆ ಏನರ್ಥ? ಯಾರು ಕೊಟ್ಟಿದ್ದು ಈ ಆರ್ಡರ್ ಎಂದು ಜೋರಾಗಿ ಗದರಿದ. ನೋಡಿ ಸರ್, ನಮ್ಮ ಹತ್ತಿರ ವಾದ ಮಾಡಬೇಡಿ, ಪ್ರಯೋಜನವಿಲ್ಲ. ನಿನ್ನೆ ರಾತ್ರಿ ಸಿದ್ಧಾರ್ಥ್ ವರ್ಧನ್, ಶೌರ್ಯನ ಚಿಕ್ಕಪ್ಪನ ಮಗ, ಜೈಲಿಗೆ ಹೋಗುವ ಮುನ್ನ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕೆಲವು ತಪ್ಪು ಸರ್ವೆ ರಿಪೋರ್ಟ್ಗಳನ್ನು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಲುಪಿಸಿದ್ದಾನೆ. ತಾಂತ್ರಿಕವಾಗಿ ನಿಮ್ಮ ಬೌಂಡ್ರಿ ಲೈನ್ ಆನೆಗಳ ವಲಯಕ್ಕೆ ಸೇರುತ್ತೆ ಅಂತ ರಿಪೋರ್ಟ್ ಹೇಳುತ್ತೆ. ನೀವು ಇವತ್ತೇ ಈ ಕಾಡನ್ನು ಖಾಲಿ ಮಾಡಬೇಕು ಎಂದು ಅಧಿಕಾರಿ ಖಡಕ್ ಆಗಿ ಹೇಳಿದರು. ಶೌರ್ಯನ ಅಹಂಕಾರದ ಕೋಟೆ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತ ತಲುಪಿತ್ತು. ಅವನು ಕೋಪ ಮತ್ತು ಹತಾಶೆಯಿಂದ ತಲೆ ಕಿಡಿದುಕೊಂಡಿದ್ದ. ಸೋಫಾದಲ್ಲಿ ಕುಳಿತುಕೊಂಡ. ಅವನ ಸ್ವಂತ ರಕ್ತವೇ ಇಷ್ಟೊಂದು ದೊಡ್ಡ ಚೂರಿ ಹಾಕಿದ್ದನ್ನು ಅವನಿಗೆ ತಡೆದುಕೊಳ್ಳಲು ಆಗ್ತಿರಲಿಲ್ಲ. ಅಷ್ಟರಲ್ಲಿ ಧೃತಿ ಮುಂದೆ ಬಂದಳು. ಅವಳು ಆ ನೋಟಿಸ್ ಮತ್ತು ಸಿದ್ಧಾರ್ಥ್ ಕಳುಹಿಸಿದ್ದ ಆ ತಾಂತ್ರಿಕ ರಿಪೋರ್ಟ್ ಅನ್ನು ತನ್ನ ಕೈಗೆತ್ತಿಕೊಂಡಳು. ಅವಳ ಇಂಜಿನಿಯರಿಂಗ್ ಮೆದುಳು ಮತ್ತು ನಿನ್ನೆ ದಿನವಿಡೀ ಕಾಡಿನಲ್ಲಿ ಮಾಡಿದ ಸರ್ವೆ ನಾಲೆಡ್ಜ್ ತಕ್ಷಣ ಅಲರ್ಟ್ ಆಯಿತು. ಅವಳು ಆ ರಿಪೋರ್ಟ್ನಲ್ಲಿದ್ದ ಅಕ್ಷಾಂಶ ಮತ್ತು ರೇಖಾಂಶ ಸಂಖ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಅವಳ ಮುಖದಲ್ಲಿ ಒಂದು ಸಣ್ಣ ಮಿಂಚು ಮೂಡಿತ್ತು. ನೋಡಿ ಆಫೀಸರ್ ಸರ್, ಧೃತಿ ಧೈರ್ಯವಾಗಿ ಅಧಿಕಾರಿಯ ಮುಂದೆ ನಿಂತು ಹೇಳಿದಳು. ಈ ರಿಪೋರ್ಟ್ನಲ್ಲಿರೋ ಡೇಟಾ ಸಂಪೂರ್ಣವಾಗಿ ತಪ್ಪು. ನಿನ್ನೆ ನಾವಿಬ್ಬರೇ ಖುದ್ದಾಗಿ ನಿಂತು ಇಡೀ ಸೈಟ್ ಡಿಜಿಟಲ್ ಮ್ಯಾಪಿಂಗ್ ಮಾಡಿದ್ದೀವಿ. ಈ ಸೈಟ್ನ ಮೇನ್ ಬೌಂಡ್ರಿ ಲೈನ್ 12.97 ಸೆಂಟಿಮೀಟರ್ ಇಂದ ಶುರುವಾಗುತ್ತೆ. ಆದರೆ ಈ ರಿಪೋರ್ಟ್ನಲ್ಲಿ ಬೇಕಂತಲೇ 12.95 ಅಂತ ತಪ್ಪು ನಮೂದೆ ಮಾಡಿದ್ದಾರೆ. ಆದರೆ ಆನೆಗಳ ಕಾರಿಡಾರ್ ಇರೋದು ನಮ್ಮ ಸೈಟ್ನಿಂದ ಕನಿಷ್ಠ 2 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಪ್ರಾಜೆಕ್ಟ್ ಲೀಗಲ್ ಆಗಿದೆ. ಅಧಿಕಾರಿ ಆಶ್ಚರ್ಯದಿಂದ ಧೃತಿಯನ್ನು ನೋಡಿದರು. ಮಿಸ್, ಬರೀ ಬಾಯಲ್ಲಿ ಹೇಳಿದರೆ ಸಾಲದು, ಇದಕ್ಕೆ ಲೀಗಲ್ ಪ್ರೂಫ್ ಬೇಕು. ಧೃತಿ ತನ್ನ ಬ್ಯಾಗ್ನಿಂದ ನಿನ್ನೆ ರಾತ್ರಿ ತಾನು ಮಾಡಿದ ಲೇಟೆಸ್ಟ್ 3 ಅಡಿ ಟೋಪೋಗ್ರಾಫಿಕಲ್ ಶೀಟ್ಸ್ ತೆಗೆದು ಅವರ ಮುಂದಿಟ್ಟಳು. ಈಗೋ ನೋಡಿ, ಇದು ನಿನ್ನೆ ರಾತ್ರಿಯ ಲೇಟೆಸ್ಟ್ ಸ್ಯಾಟಲೈಟ್ ಡೇಟಾ ಬ್ಯಾಕಪ್. ನಮ್ಮ ಪ್ರಾಜೆಕ್ಟ್ ಎಲ್ಲೋ ಕಾಡಿನ ಕಾನೂನು ಉಲ್ಲಂಘಿಸುತ್ತಿಲ್ಲ. ಅಧಿಕಾರಿಗಳು ಆ ಪೇಪರ್ಗಳನ್ನು ವೆರಿಫೈ ಮಾಡಿ ದಂಗಾದರು. ಮೈ ಗಾಡ್, ಹೌದಲ್ವಾ? ಸಿದ್ಧಾರ್ಥ್ ಕೊಟ್ಟಿರೋ ಫೈಲ್ ಹಳೆಯದು ಮತ್ತು ತಪ್ಪು. ಓಕೆ ಮಿಸ್, ನಿಮ್ಮ ಈ ರಿಪೋರ್ಟ್ ಅನ್ನು ನಾವು ಹೈಯರ್ ಅಥಾರಿಟಿಗೆ ಸಬ್ಮಿಟ್ ಮಾಡ್ತೀವಿ. ಅಲ್ಲಿಯವರೆಗೆ ಪ್ರಾಜೆಕ್ಟ್ ಹೋಲ್ಡ್ನಲ್ಲಿರುತ್ತೆ, ಆದರೆ ಕಂಪ್ಲೀಟ್ ಬ್ಯಾನ್ ಆಗಲ್ಲ. ಅಧಿಕಾರಿಗಳು ಹೊರಟು ಹೋದ ಮೇಲೆ ಇಡೀ ಕಾಟೇಜ್ನಲ್ಲಿ ಭಾರೀ ನಿಶ್ಶಬ್ದ ಆವರಿಸಿತ್ತು. ಶೌರ್ಯ ಸೋಫಾದಿಂದ ನಿಧಾನವಾಗಿ ಎದ್ದು ಬಂದು ಧೃತಿಯ ಮುಂದೆ ನಿಂತನು. ಅವನ ಇಡೀ ಬಿಸಿನೆಸ್ ಸಾಮ್ರಾಜ್ಯವನ್ನು, ಅವನ ಅಜ್ಜಿಯ ಆಸೆಯನ್ನು ಇವತ್ತು ಈ ಸಣ್ಣ ಹುಡುಗಿ ತನ್ನ ಬುದ್ಧಿವಂತಿಕೆಯಿಂದ ಕಾಪಾಡಿದ್ದಳು. ಇಷ್ಟೊಂದು ದೊಡ್ಡ ಆಘಾತದಿಂದ ಕಂಪನಿಯನ್ನು ಪಾರು ಮಾಡಿದ ಧೃತಿಯನ್ನು ನೋಡಿ ಅವನ ಒಳಗಿದ್ದ ಅಹಂಕಾರಕ್ಕೆ ಸಂಪೂರ್ಣ ಮುಖಭಂಗವಾಗಿತ್ತು. ಥ್ಯಾಂಕ್ಸ್ ಧೃತಿ, ಶೌರ್ಯ ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಹೇಳಿದ. ಧೃತಿ ತನ್ನ ಬ್ಯಾಗ್ ಸಿಕ್ಕಿಸಿಕೊಳ್ಳುತ್ತಾ ಮುನ್ನಿಸಿನಿಂದಲೇ ಹೇಳಿದಳು. ಥ್ಯಾಂಕ್ಸ್ ಬೇಡ ಸರ್, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ನನ್ನ ಗೋಲ್ಡ್ ಮೆಡಲ್ ಬರೀ ಪುಸ್ತಕ ಓದೋಕ್ಕಷ್ಟೇ ಅಲ್ಲ ಅಂತ ಇವತ್ತಾದರೂ ನಿಮಗೆ ಅರ್ಥ ಆಗಿದ್ದರೆ ಸಾಕು. ನಡೆಸಿ ಕಾರು, ಬೆಂಗಳೂರಿಗೆ ಹೋಗೋಣ. ಶೌರ್ಯ ಮರು ಮಾತನಾಡದೆ ಬ್ಯಾಗ್ ಎತ್ತಿಕೊಂಡ. ಕಾರು ಬೆಂಗಳೂರಿನ ಹೈವೇಯಲ್ಲಿ ಚಲಿಸುವಾಗ ಇಬ್ಬರ ನಡುವೆ ಯಾವುದೇ ಮಾತು ಇರಲಿಲ್ಲ. ಬದಲಿಗೆ ಒಬ್ಬರ ಸಾಮರ್ಥ್ಯದ ಮೇಲೆ ಇನ್ನೊಬ್ಬರಿಗೆ ಮೂಡಿದ ಆ ಅಲಿಖಿತ ಗೌರವದ ಮೌನವಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.